ಫ್ರೆಂಡ್ಸ್, ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಗದ್ದೆ ಹತ್ರಕ್ಕೆ ಸ್ವಲ್ಪ ಊಟ ತೊಗೊಂಡೋಗ್ಬೇಕು. ಸೊ ಎಲ್ಲನೂ ಪ್ಯಾಕ್ ಮಾಡ್ಕೊಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೇ ಮುದ್ದೆ ಮತ್ತು ಮೊಸಪ್ಪು ಮಾಡಿದ್ದೀನಿ. ನೋಡಿ ಅವರೆಕಾಯಿ ಮತ್ತು ಬದನೆಕಾಯಿ ಎಲ್ಲ ಹಾಕಿ ಮೊಸಪ್ಪು ಮಾಡಿದ್ದೀನಿ. ಇವತ್ತು ತೋಟದ ಹತ್ರಕ್ಕೆ ತೆಂಗಿನಕಾಯಿ ಕೀಳೋದಕ್ಕೆ ಅಂತ ಅಂದ್ಬಿಟ್ಟು ಆಳುಗಳು ಬಂದಿದ್ದಾರೆ ಮತ್ತು ನಮ್ಮ ಮನೆಯವರು ಅಪ್ಪ ಎಲ್ಲ ಹೋಗಿದ್ದಾರೆ. ಸೊ ಅವ್ರಿಗೆ ಊಟ ತೊಗೊಂಡೋಗ್ಬೇಕಲ್ವಾ, ತಿಂಡಿ ಏನಾದರೂ ಮಾಡಿಬಿಟ್ರೆ ತೊಗೊಂಡೋದ್ರೆ ದಾವಾಗುತ್ತೆ, ಅವ್ರಿಗೆ ನೀರು ಕುಡಿದೇ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆನೇ ಮಾಡ್ಕೊಬಿಟ್ಟಿದ್ದೀನಿ. ನೆನ್ನೆನೇ ಬೆರೆಸೊಪ್ಪು ತೊಗೊಂಡು ರೆಡಿ ಮಾಡಿ ಇಟ್ಟಿದ್ದೆ ಸೊಪ್ಪನ್ನ. ಬೆಳಿಗ್ಗೆನೇ ಮುದ್ದೆ ಮಾಡಿದ್ದೀನಿ. ಒಂದು ಟಿಫನ್ಗೆ ಸ್ವಲ್ಪ ಸಾಂಬಾರು ಮತ್ತು ಹಾಟ್ ಬಾಕ್ಸೆಲ್ಲ ಇಟ್ಕೊಂಡಿದ್ದೀನಿ ಮುದ್ದೆನ. ಹಾಗೆಯೇ ಇವತ್ತು ಸ್ವಲ್ಪ ಭತ್ತನೂ ಒಟ್ಲಾಕಬೇಕು ಅಂತ ಹೇಳ್ತಾ ಇದ್ರು. ಒಟ್ಲಾಕಕ್ಕೆ ಅಂತ ಹೇಳ್ಬಿಟ್ಟು ಭತ್ತನೂ ರೆಡಿ ಮಾಡಿ ಇಟ್ಟಿದ್ದಾರೆ. ಆದರೆ ಅಲ್ಲಿಗೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ತೋಟದ ಹತ್ರಕ್ಕಂತೂ ಈಗ ಫಸ್ಟು ಊಟ ತೊಗೊಂಡು ಹೋಗ್ತಿದ್ದೀನಿ. ಒಬ್ಬರು ಕೆಲಸದವರು ಮತ್ತು ಅಪ್ಪ ಮತ್ತು ಅವರು ಇದ್ದಾರೆ. ಈಗ ತೊಗೊಂಡೋಗಿ ಕೊಟ್ಬಿಟ್ರೆ ಆಮೇಲೆ ನೋಡೋಣ. ಅವ್ರೇನಾದರೂ ಬೇಗನೆ ಹೊರಟ್ರೆ ಒಟ್ಲಾಕೋದ್ರಕ್ಕೆ ನಾನು ಹೋಗಿರ್ತೀನಿ. ಮುದ್ದೆನ ಅಂತಂದರೆ ಹಾಟ್ ಬಾಕ್ಸಲ್ಲಿ ಬಿಸಿಯಾಗಿರುತ್ತೆ ಅಂತ, ಇಲ್ಲ ಅಂತಂದರೆ ತಣ್ಣಗಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಇಲ್ಲಿಂದ ನಮ್ಮ ತೋಟ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಸೊ ನಾನು ಇವಾಗ ಗಾಡಿನಲ್ಲೇ ಹೋಗ್ತಾ ಇದ್ದೀನಿ. ಹಂಗೇ ತಗೊಂಡಂತೂ ಹೋಗೋಕ್ಕಾಗಲ್ಲ. ಭತ್ತನ ಮೊಳಕೆ ಕಟ್ಟಿರೋದನ್ನು ಅವರು ಬೆಳಗ್ಗೆ ಹೋಗ್ಬೇಕಾದ್ರೆ ತೊಗೊಂಡೋಗಿರಲಿಲ್ಲ. ಅಪ್ಪ ನನಗೆ ಹೇಳ್ಬಿಟ್ಟು ಗಾಡಿನಲ್ಲೇ ಇಟ್ಟು ಹೋಗಿದ್ರು. ಅಂದರೆ ಅದು ಬಿಸಿಲೆಲ್ಲ ಕಾದರೆ ಮೊಳಕೆ ಬಂದಿರೋದು ಅಷ್ಟು ಚೆನ್ನಾಗಿರೋದಿಲ್ಲ, ಎಲ್ಲ ಒಣಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ನೀನು ಬರಬೇಕಾದ್ರೆ ತೊಗೊಂಡು ಬಂದುಬಿಡು, ಆಮೇಲೆ ಹೋಗಿ ನಾವು ಒಟ್ಲಾಕ್ಬಿಟ್ಟು ಬರ್ತೀವಿ ಅಂತ ಹೇಳಿದರು. ಅದಕ್ಕೆ ಊಟದ ಜೊತೆಯಲ್ಲಿ ಮರ್ತುಬಿಟ್ರೆ ಆಮೇಲೆ ಅಂತ ಹೇಳಿ ಗಾಡಿನಲ್ಲೇ ಇಡಕ್ಕೆ ಹೇಳಿದ್ದೆ. ಅದ್ರ ಜೊತೆಯಲ್ಲಿ ಊಟನೂ ಇಟ್ಕೊಂಡು ನಾನು ಮನೆಯಿಂದ ಹೊರಡ್ತಾ ಇದ್ದೀನಿ. ಒಂದು 1/4 ಗಂಟೆಗೆಲ್ಲ ನಾನು ತೋಟದ ಹತ್ರ ಹೋಗ್ಬಿಡ್ತೀನಿ. ನೋಡಿ, ನಾನು ತೋಟದ ಹತ್ರ ಬಂದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇನೇ ನಮ್ಮ ತೋಟ. ಅಂದರೆ ತೆಂಗು ಬೆಳೆದಿದ್ದೀವಿ ನಾವಿಲ್ಲಿ. ದೊಡ್ಡ ದೊಡ್ಡ ತೆಂಗಿನ ಮರಗಳು ಇದೆ, ಸ್ವಲ್ಪ ಚಿಕ್ಕದು ಇದೆ, ಅದಕ್ಕಿಂತ ಸ್ವಲ್ಪ ದೊಡ್ಡದು ಇದೆ. ಆ ರೀತಿ ತೆಂಗಿನ ಮರಗಳು ನಮಗೆ ಅಂದರೆ ನಮ್ಮ ಮಾವನವರೇ ನೆಟ್ಟಿರೋ ಮರಗಳಿದ್ದಾವೆ, ಹಳೆಯ ಮರಗಳು. ಅದ್ರ ಜೊತೆಯಲ್ಲಿ ನಮ್ಮ ಯಜಮಾನರು ನೆಟ್ಟಿರೋದು ಇದೆ. ಮತ್ತು ಈಗ ಸ್ವಲ್ಪ ಖಾಲಿ ಜಾಗಕ್ಕೆಲ್ಲ ನೆಟ್ಕೊಂಡಿದ್ದೀವಿ. ಎಲ್ಲ ಪೂರ್ತಿ ತೆಂಗಿನ ತೋಟನೇ. ಅದ್ರ ಜೊತೆ ನಾವು ಸ್ವಲ್ಪ ಟೀಕುಡ್ ಮರ, ಸಿಲ್ವರು, ಹಣ್ಣಿನ ಗಿಡಗಳು, ಉಪ್ಪನೇರಳೆ ಸೊಪ್ಪು, ಒಟ್ಟಿನಲ್ಲಿ ಎಲ್ಲ ಇದೆ ನಮ್ಮ ತೋಟದಲ್ಲಿ. ಭತ್ತ, ರಾಗಿ, ಕಬ್ಬು ಅದನ್ನು ಬಿಟ್ಟು ಮಿಕ್ಕಿದ್ದು ಏನನ್ನು ಬೆಳಿಬೋದು ಅದನ್ನೆಲ್ಲ ಸಸಿಗಳನ್ನು ನಾವು ನೆಟ್ಕೊಂಡಿದ್ದೀವಿ ಮನೆ ಬಳಕೆಗೆ, ಮತ್ತು ನಾವು ತೆಂಗಿನಕಾಯಿ ಮಾರಾಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ನಮ್ಮ ತೋಟ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತೆಂಗಿನಕಾಯಿ ಕೀಳೋದಕ್ಕೆ ಅಂತ ಬಂದಿದ್ದರು ಇವತ್ತು. ಅದಕ್ಕೋಸ್ಕರ ಅಂತ ಹೇಳಿ ನಾನು ಊಟ ತೊಗೊಂಡು ಬಂದನಲ್ಲ, ಸೊ ಜೊತೆಗೆ ಇದನ್ನು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ತೋಟದಲ್ಲಿ ಹಲಸಿನ ಮರ ನೋಡಿ, ಇದು ತುಂಬ ಚಿಕ್ಕ ಮರ. ಅಂದರೆ ಒಂದು 4-5 ವರ್ಷ ಆಗಿರ್ಬೋದು ನೆಟ್ಟಿ ಅಷ್ಟೇ. ನನ್ನ ಕೈಗೆ ಎಟ್ಕಿಸ್ತಿದೆ ಹಣ್ಣು. ನೋಡೋಕ್ಕಂತೂ ತುಂಬ ಖುಷಿ ಆಗ್ತಿದೆ. ನಮ್ಮದು ಇನ್ನೂ ಒಂದು ದೊಡ್ಡ ಮರ ಇದೆ, ಅದು ಬಿಟ್ಟಿದೆ. ಅದೂ ಅಂದರೆ ನಮಗೆ ಕೈಗೆ ಎಟಕಿಸಲ್ಲ, ಅದು ದೊಡ್ಡ ಮರ ಆಗಿಬಿಟ್ಟಿದೆ. ಏಣಿಯೆಲ್ಲ ಹಾಕೊಂಡು ಕಿತ್ಕೊಂಡು ಬರಬೇಕು. ಇದಂತೂ ಚಿಕ್ಕದಾಗಿದ್ದಂಗೆ ಕಾಯಿ ಬಿಟ್ಬಿಟ್ಟಿದೆ. ನಾನು ನೋಡಿರಲಿಲ್ಲ, ತೋಟಕ್ಕೆ ತುಂಬ ದಿನದಿಂದ ಬಂದಿರಲಿಲ್ಲ. ಅಪ್ಪ ಬಂದು ಹೇಳಿದ್ರು, ತುಂಬ ಚೆನ್ನಾಗಿ ಬಿಟ್ಟಿದೆ ಹಲಸಿನ ಹಣ್ಣು, ಬಂದಾಗ ನೋಡು ಅಂತ ಹೇಳ್ಬಿಟ್ಟು. ಹೇಗೂ ಇವತ್ತು ಬಂದಿದ್ನಲ್ಲ, ಫಸ್ಟೇ ಅದನ್ನು ನೋಡೋಕ್ಕೆ ಅಂತಲೇ ಹೋದೆ. ಯಾಕೆಂದರೆ ಇನ್ನೂ ತೆಂಗಿನಕಾಯಿ ಕೀಳ್ತಾಯಿದ್ರು, ಮರದಲ್ಲಿ ಹತ್ತಿದ್ರು. ಅವರು ಆ ಲೈನ್ ಕಿತ್ತಾದ್ಮೇಲೆ ಊಟಕ್ಕೆ ಬರ್ತೀನಿ, ನೀನು ಅದೇನು ನೋಡ್ಕೋತಾ ಇರು ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಅದಕ್ಕೆ ಮೊದಲೇ ಹೋಗಿ ಹಲಸಿನ ಮರ ನೋಡಿಬಿಟ್ಟೆ ನಾನು. ಯಾಕೆಂದರೆ ಕುತೂಹಲ ತಡೆಯೋಕ್ಕಾಗಲಿಲ್ಲ, ಯಾವ ರೀತಿ ಬಿಟ್ಟಿದೆ ನೋಡೋಣ ಅಂತ ಹೇಳ್ಬಿಟ್ಟು ಹೋದೆ. ತುಂಬ ಚೆನ್ನಾಗಿ ಬಿಟ್ಟಿತ್ತು. ಅದಾದಮೇಲೆ ಎಲ್ಲರೂ ಊಟಕ್ಕೆ ಬಂದರು. ಊಟ ಬಡಿಸ್ಕೊಟ್ಟೆ, ಅವರೆಲ್ಲ ಊಟ ಮಾಡ್ತಿದ್ದಾರೆ. ಅಂದರೆ ಮುದ್ದೆ ಆದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಗದ್ದೆ ಹತ್ರ ಹೋದವ್ರಿಗಂತೂ ಫಸ್ಟು ಮುದ್ದೆನೇ ಬೇಕು, ಬೇರೆ ತಿಂಡಿಗಳು ಕೊಟ್ಟರೆ ಅವರು ತಿನ್ನೋದಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಅಂತಲೇ ನಾನು ಬೆಳಿಗ್ಗೆನೇ ಮುದ್ದೆ ಮಾಡಿದ್ದೆ. ಹಾಗೆ ನಾನು ಮನೆಯಲ್ಲೇ ಊಟ ಮುಗಿಸ್ಕೊಂಡು ಹೋಗಿದ್ದೆ. ಅಪ್ಪ ಹಾಗಿದ್ರೆ ಎಳ್ನೀರು ಕೊಡು, ಊಟ ಅಂತೂ ಮಾಡಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಎಳ್ನೀರು ತೆಂಗಿನಕಾಯಿ ಜೊತೆಯಲ್ಲೇ ಕೀಳ್ಸಿಟ್ಟಿದ್ರು. ಯಾವುದು ಸ್ವೀಟ್ ಜಾಸ್ತಿ ಇರುತ್ತೆ ಅದನ್ನ ನೋಡಿ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಎಳ್ನೀರನ್ನ ಕೀಳ್ಸ್ಕೊಂಡಿರ್ತೀವಿ. ಅಪ್ಪ ಅಲ್ಲೇ ಕೊಚ್ಕೊಟ್ರು. ನಾನಂತೂ ಎಳ್ನೀರು ಕುಡಿದೆ. ತೋಟಕ್ಕೆ ಹೋದಾಗ ಈ ರೀತಿ ಎಳ್ನೀರು ಕುಡಿಲಿಲ್ಲ ಅಂದರೆ ಏನೋ ಕಂಪ್ಲೀಟ್ ಆದಂಗೆ ಅನಿಸೋದೇ ಇಲ್ಲ.
ಎಳ್ನೀರೆಲ್ಲ ಕುಡ್ದಾದ್ಮೇಲೆ ಮತ್ತೆ ತೋಟದೊಳಗಡೆ ಹೋಗೋಣ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಮುಂದೆ ಹೋದೆ. ನೋಡಿ ಇದೆಲ್ಲ ಉಪ್ಪನೇರಳೆ ಸೊಪ್ಪು. ನಾವು ರೇಷ್ಮೆ ಹುಳು ಬೆಳೆಯೋದ್ರಿಂದ ಇಲ್ಲಿ ನಮ್ಮ ಊರ ಹತ್ರನೇ ಇನ್ನು ಬೇರೆ ರೇಷ್ಮೆ ತೋಟ ಇದೆ. ಅಂದರೆ ಇದು ಸಾಲ್ಟೇಜ್ ಸೊಪ್ಪಿಗೆ ಅಂತ ಹೇಳ್ಬಿಟ್ಟು ನಾವು ಒಂದೊಂದು ಸತಿ ಮರಿ ಜಾಸ್ತಿ ಕೊಟ್ಟಾಗ ಸೊಪ್ಪು ಸಾಕಾಗಲ್ಲ, ಆಮೇಲೆ ಒಂದು 10 ಮರಿ ಜಾಸ್ತಿ ತೊಗೊಂಡು ಬಂದ್ರೂ ಇಲ್ಲಿರೋ ಸೊಪ್ಪು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮರಗಡ್ಡಿ ನೆಟ್ಕೊಂಡಿದ್ದೀವಿ ಇಲ್ಲಿ. ತೆಂಗಿನ ಮರ ಇರೋದ್ರಿಂದ ನೆರಳು ಜಾಸ್ತಿ ಇರೋದ್ರಿಂದ ನಾವು ಇಲ್ಲಿ ಒತ್ತೊತ್ತಾಗಿ ನೆಟ್ಟರೆ ಸೊಪ್ಪು ಚೆನ್ನಾಗಿ ಬರಲ್ಲ, ಮರಗಡ್ಡಿ ಬೆಳೆಯೋಣ ಅಂತ ಹೇಳ್ಬಿಟ್ಟು ಆ ರೀತಿ ಅರ್ಧ ತೋಟದಲ್ಲಿ ಮರಗಡ್ಡಿ ನೆಟ್ಕೊಂಡಿದ್ದೀವಿ. ಇದು ನೋಡಿ, ಇದು ನಮ್ಮ ಬಾಳೆ ತೋಟ. ಅಂದರೆ ನಾವೇನು ಮಾರಾಟಕ್ಕೆ ಅಂತ ನೆಟ್ಕೊಂಡಿಲ್ಲ, ಮನೆ ಬಳಕೆಗೆ ಅಂತಲೇ ನೆಟ್ಕೊಂಡಿರೋದು. ವಾರಕ್ಕೆ ಒಂದಾದರೂ ಗೊನೆ ಸಿಗುತ್ತೆ. ನಾವು ಈ ರೀತಿ ಬಾಳೆ ತೋಟ ಮಾಡ್ಕೊಂಡಾದ್ಮೇಲಂತೂ ಬಾಳೆಹಣ್ಣಿಗೆ ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟಂತೂ ತಂದಿಲ್ಲ. ಯಾವಾಗಲೂ ನಮಗೆ ಗೊನೆ ಇದ್ದೇ ಇರುತ್ತೆ. ಆದರೆ ಇತ್ತೀಚೆಗಂತೂ ಕಳ್ಳರು ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಗೊನೆ ಎಲ್ಲನೂ ಕಟ್ಕೊಂಡು ಹೋಗ್ಬಿಡ್ತಾರೆ. ನಾವು ಒಂದು CCTV ಕ್ಯಾಮ್ರಾ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ನೆಕ್ಸ್ಟು ಹಾಕಿಸ್ಬೇಕು. ಯಾಕೆಂದರೆ ಏನು ಬಿಡ್ತಾ ಇಲ್ಲ ಜನಗಳು, ಕಡ್ಕೊಂಡು ಹೋಗ್ಬಿಡೋದು, ಕಳ್ತನ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ. ನೋಡಿ ನಮ್ಮ ತೋಟ ಎಷ್ಟು ಚೆನ್ನಾಗಿದೆ. ಅಲ್ಲೇ ಮೇಲ್ಗಡೆ ನೋಡಿ, ಅದು ಆಲ್ರೆಡಿ ಗೊನೆ ಬಂದಿತ್ತು. ಅಂದರೆ ಕಡಿಯೋದಕ್ಕೆ ಅಪ್ಪಂಗೆ ಟೈಮ್ ಇರಲಿಲ್ಲ. ಮತ್ತು ಇನ್ನೊಂದು ಚಿಕ್ಕ ತೋಟ ಇದೆ ನಮ್ಮ ಊರ ಹತ್ರ, ಅಲ್ಲಿ ಕಾಯಿ ಕೀಳಿಸ್ಬೇಕಿತ್ತು. ನಮ್ಮ ಮನೆಯವರು ಅವರು ಕಾಯಿ ಕೀಳೋರನ್ನ ಕರ್ಕೊಂಡು ಹೋದ್ರು, ನಾನು ಕೀಳಿಸ್ತಾ ಇರ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ತೆಂಗಿನಕಾಯಿನ ಚೀಲಕ್ಕೆಲ್ಲ ತುಂಬಿ ಇಟ್ಟಿದ್ದಾರೆ. ಎಲ್ಲ ಮರಗಳ ಹತ್ರನೂ ಚೀಲ ತೊಗೊಂಡೋಗಿ ತುಂಬಿಟ್ಟಿದ್ದಾರೆ. ಅದು ನಮ್ಮದೇ ಟಿಲ್ಲರ್ ಒಳಗಡೆ ತುಂಬಿಕೊಂಡು ಮನೆಗೆ ತೊಗೊಂಡು ಬಂದು ನಾವು ಕೊಬ್ಬರಿಗೆ ಹಾಕೋತೀವಿ. ನಾವು ಮಾರಾಟ ಮಾಡಲ್ಲ ತೆಂಗಿನಕಾಯಿನ. ಇದು ನೋಡಿ ಸೌತೆಕಾಯಿ, ಪಕ್ಕದ ತೋಟದವರು ಸೌತೆಕಾಯಿ ಹಾಕಿದ್ರು. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಅವರು ಕಿತ್ತಿ ಮಾರ್ಕೆಟಿಗೆ ತೊಗೊಂಡು ಹೋಗ್ತಾ ಇದ್ರು. ನಾವು ಅಲ್ಲಿಂದ ನಾನು ಹೇಳಿದ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಅಪ್ಪ ಇಬ್ರು ಭತ್ತದ ಗದ್ದೆ ಹತ್ರ ಬಂದ್ವಿ. ನೋಡಿ ಅಗೆಪತ್ತಿನ ಮೊದಲೇ ರೆಡಿ ಮಾಡಿ ಬಿಟ್ಟಿದ್ದಾರೆ, ನೀರೆಲ್ಲ ತುಂಬಿ. ಇದರೊಳಗಡೆ ಈಗ ಭತ್ತ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ನಾನು ಲಾಸ್ಟ್ ಟೈಮು ಭತ್ತದ ಒಂದು ವಿಡಿಯೋ ಮಾಡಿದ್ದೆ ನೋಡಿ, ಅದೇ ಗದ್ದೆ ಇದು. ಆಲ್ರೆಡಿ ಅಕ್ಕಪಕ್ಕದ ಗದ್ದೆಯವರೆಲ್ಲ ಅವರು ನಾಟಿ ಮಾಡೋಕ್ಕೆ ಅಂತ ಒಟ್ಲೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ನಮ್ಮ ಹಳ್ಳಿ ನೇಚರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ತುಂಬಾ ಚೆನ್ನಾಗಿತ್ತು. ನಾನು ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಅಪ್ಪ ಹಾಗೇ ಅಲ್ಲಿ ಅಗೆಪತ್ತಿಗೆ ಅಂತ ಹೇಳ್ಬಿಟ್ಟು ಪಕ್ಷಿಗಳು ಬರುತ್ತೆ ಅಂತ ಕಡ್ಡಿ ಎಲ್ಲ ಸವರಿ ರೆಡಿ ಮಾಡ್ತಾಯಿದ್ರು. ಅದಕ್ಕೆ ಒಂದು ಕವರ್ಗಳನ್ನ ನೇತಾಕ್ಬಿಟ್ರೆ ಗಾಳಿಗೆ ಹಾರಾಡ್ತಾ ಇದ್ರೆ ಕವರ್ಗಳು, ಪಕ್ಷಿಗಳು ಬಂದು ಭತ್ತನ ಎತ್ಕೊಂಡು ಹೋಗಲ್ಲ. ಇಲ್ಲಾಂದರೆ ಭತ್ತ ಎಲ್ಲ ನಾವೇ ಆಯ್ಕೊಂಡು ತಿನ್ಕೊಬಿಡ್ತವೆ ಅಂತ ಹೇಳ್ಬಿಟ್ಟು ನೋಡಿ ಆ ರೀತಿ ಕಡ್ಡಿನ ರೆಡಿ ಮಾಡ್ಕೊತಿದ್ದಾರೆ. ಸುತ್ತ ಅದನ್ನೆಲ್ಲ ಅಗೆಪತ್ತಿ ಸುತ್ತ ಹಾಕ್ಬಿಟ್ಟು ಒಂದೊಂದು ಕವರ್ಗಳನ್ನ ನೇತಾಕಿದ್ರೆ ಪಕ್ಷಿ ಅದ್ರ ಗಾಳಿಪಟದ ಸೌಂಡಿಗೆ ಬಂದು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾರೆ. ನೋಡಿ ನೀರು ನಾವು ಬಂದಾಗ ಅದನ್ನು ಕಟ್ಟೆ ಎಲ್ಲ ಕಿತ್ತಾಕಿ ಬಿಟ್ಟರು ಅಪ್ಪ. ಎಷ್ಟು ಚೆನ್ನಾಗಿ ನೀರೆಲ್ಲ ಹೊಟ್ಟೋಗಿದೆ. ನಾನು ತೊಗೊಂಡು ಬಂದೆ ನೋಡಿ ಭತ್ತ, ಅದು ಇದು ಒಂದು ದಿನ ಚೆನ್ನಾಗಿ ನೀರಲ್ಲಿ ನೆನೆಸಿ ಅದನ್ನು ಈ ರೀತಿ ಗೋಣಿ ಚೀಲದಲ್ಲಿ ಹಾಕಿ ಮುಚ್ಚಿಟ್ಟಿದ್ರೆ ಈ ರೀತಿ ಮೊಳಕೆ ಬರುತ್ತೆ. ಸೇಮ್ ನಾವು ಕಾಳನ್ನ ಯಾವ ರೀತಿ ಮೊಳಕೆ ಬರೆಸ್ತೀವಿ ಅದೇ ಥರ. ನೋಡಿ ಅದ್ರ ಕಣ್ಣತ್ರ ವೈಟಿಗೆ ಬಂದಿದೆ ನೋಡಿ, ಅದು ಸಣ್ಣ ಮೊಳಕೆ. ಇದನ್ನು ಇವಾಗ ನಾವು ನೀರೊಳಗಡೆ ಹಾಕಿದ್ರೆ ಗದ್ದೆ ಒಳಗಡೆ ನೀಟಾಗಿ ದೊಡ್ಡ ಪೈರಾಗಿ ಬರುತ್ತೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಅಪ್ಪ ಈ ರೀತಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ವ್ಯವಸಾಯ ಮಾಡೋರಿಗೆಲ್ಲ ಇದು ಗೊತ್ತಿರುತ್ತೆ, ಹೊರಗಡೆ ಜನಗಳಿಗೆ ಅಷ್ಟೇ ಗೊತ್ತಿರೋದಿಲ್ಲ. ನೋಡಿ ಈ ರೀತಿ ಮೆಥಡಲ್ಲೇ ಭತ್ತ ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇವಾಗೆಲ್ಲ ಬೇರೆ ಮೆಥಡ್ಸ್ ಎಲ್ಲ ಬಂದಿದೆ, ಮಿಷನರೀಸ್ ಬಂದಿದೆ. ಆದರೂ ಇದೆಲ್ಲ ಹಳೆ ಮೆಥಡ್ಗಳು. ಈ ರೀತಿ ಬೆಳೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಅಪ್ಪ ಒಟ್ಲಾಗ್ತಿದ್ದಾರೆ. ಅದು ಭತ್ತನೆಲ್ಲ ನೀಟಾಗಿ ಬೀಜಗಳು ಒಂದೊಂದು ಕಡೆ ನೀಟಾಗಿ ಬೀಳೋ ಹಾಗೆ ಹಾಕ್ಕೊಂಡು ಬರ್ತಾ ಇದ್ದಾರೆ. ಈ ರೀತಿಯಲ್ಲಿ ಬೆಳೆದಿದ್ದ ಭತ್ತ ತುಂಬ ಚೆನ್ನಾಗಿರುತ್ತೆ. ಬೇರೆ ಮೆಥಡು ಅಂತಂದರೆ ಮಿಷನರಿಗಳೇ ಬಂದು ಇವಾಗ ನಾಟಿ ಮಾಡಿಬಿಟ್ಟು ಹೋಗುತ್ತೆ. ಆಮೇಲೆ ಆರ್ಡ್ರ್ ಕೊಟ್ಟರೆ ಅವರೇ ಪೈರು ಬೆಳೆಸ್ಕೊಡ್ತಾರೆ. ಈ ರೀತಿ ಎಲ್ಲ ಮೆಥಡ್ಗಳು ಬಂದಿದೆ. ಆದರೂ ನಮ್ಮದು ಹಿಂದಿನ ಪದ್ಧತಿ ಏನಿದೆ ಅದನ್ನೇ ಫಾಲೋ ಅಪ್ ಮಾಡ್ತಿದ್ದಾರೆ. ನೋಡಿ ಭತ್ತ ಈ ರೀತಿ ಮಣ್ಣೊಳಗಡೆ ಹಾಕಿದ್ರೆ ನೀಟಾಗಿ ಮೊಳಕೆ ಬರುತ್ತೆ. ಮೊಳಕೆ ಬಂದಾದಮೇಲೆ ಇದು ಇವತ್ತಿಂದ 25 ದಿನಕ್ಕೆ ನಾಟಿ ಇರುತ್ತೆ. ಅವರು ಲೆಕ್ಕ ಮಾಡೇ ಒಟ್ಲಾಕೊಂಡಿರ್ತಾರೆ. ನಾಟಿ ಯಾವತ್ತಿರುತ್ತೆ ಅಷ್ಟೊತ್ತಿಗೆ ಪೈರು ಬರಬೇಕು ಅಂತ ಹೇಳ್ಬಿಟ್ಟು ಒಬ್ಬರು ಈ ರೀತಿ ರೆಡಿ ಮಾಡಿಕೊಟ್ರೆ ಇನ್ನೊಬ್ಬರು ಭತ್ತ ಹಾಕ್ಕೊಂಡು ಬರ್ತಾರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.